ಸರ್, ಇಂದು ಮಾನ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ಹಿಂದ ಮುಖಂಡರು ಒಳಗೊಂಡಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಕಾರಣ ಇಷ್ಟೇ, ಈ ಎರಡೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಗೆ ಸುಮಾರು ವರ್ಷಗಳಿಂದ ಅಹಿಂದ ವರ್ಗಕ್ಕೆ ಒಂದು ಮಂತ್ರಿ ಸ್ಥಾನವನ್ನು ಇದುವರೆಗೂ ಒದಗಿಸ್ಕೊಟ್ಟಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಒಳಗೊಂಡಂತೆ ಯಾವುದೇ ಸರ್ಕಾರಗಳು ಬಂದರೂ ಸಹ ಇವತ್ತು ನಮ್ಮ ಒಕ್ಕೊರಲಿನ ಅಹಿಂದ ವರ್ಗದ ಒತ್ತಾಯ ಇಷ್ಟೇ. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಜನಾಂಗದಿಂದ ಆಯ್ಕೆ ಆಗಿರುವಂತಹ ಅತಿ ಹಿಂದುಳಿದ ಒಂದು ಜನಾಂಗಗಳಲ್ಲಿ ಬಲಿಜ ಜನಾಂಗವೂ ಸಹ ಒಂದಾಗಿದೆ. ನಮ್ಮ ಜನಾಂಗವನ್ನು ಸೇರಿಸ್ಕೊಂಡಂತೆ ಎಲ್ಲ ಅಹಿಂದ ಒಂದು ವರ್ಗಗಳಿಂದ ಒತ್ತಾಯ ಮಾಡ್ತೇವೆ ಪ್ರದೀಪ್ ಈಶ್ವರ್ ಅವರಿಗೆ ಇವತ್ತು ಮುಂದಿನ ಏನು ಮಂತ್ರಿಮಂಡಲ ವಿಸ್ತರಣೆ ಆಗುತ್ತೆ ಅದರಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಕಾರಣ ಏನಂದರೆ, ನಮ್ಮ ಎರಡೂ ಜಿಲ್ಲೆಗಳಲ್ಲಿ 75% 80% ಅಹಿಂದ ವರ್ಗದ ಜನಗಳು ಇವತ್ತಿನ ದಿವಸ ಈ ಎರಡೂ ಜಿಲ್ಲೆಗಳು ಇದ್ದಾರೆ. ಇವತ್ತು ಕೋಲಾರ ಹಾಲ ಒಕ್ಕೂಟ ಇರ್ಬೋದು ಮತ್ತು DCC ಬ್ಯಾಂಕ್ ಇರ್ಬೋದು, ಅವೆರಡೂ ಸಹ ಮಂತ್ರಿ ಸ್ಥಾನಗಳಷ್ಟೇ ಪ್ರಾಮುಖ್ಯವನ್ನು ಈ ಎರಡೂ ಅವಳಿ ಜಿಲ್ಲೆಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ಆ ಎರಡೂ DCC ಬ್ಯಾಂಕ್, KMF ಇರ್ಬೋದು, ಅಂಥದ್ರಲ್ಲೂ ಸಹ ಇವತ್ತು ಹಿಂದುಳಿದವರಿಗೆ ಅಹಿಂದ ವರ್ಗದವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಒದಗಿಸಲು ಸಾಧ್ಯವಾಗ್ತಾಯಿಲ್ಲ. ಆದ್ದರಿಂದ ರೇಣುಕಾ ರಾಜೇಂದ್ರನ್ ಆದಮೇಲೆ ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಯಾರಿಗೂ ಸಹ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿಲ್ಲ. ಈಗ ಪ್ರದೀಪ್ ಈಶ್ವರ್ ಅವರು ಏಕೈಕ ಎರಡೂ ಜಿಲ್ಲೆಗಳಲ್ಲಿ ಒಬ್ಬ ಅಹಿಂದ ಯುವ ನಾಯಕರಿದ್ದಾರೆ. ಅವರಿಗೆ ಮುಂಬರುವ ಒಂದು ದಿನಗಳಲ್ಲಿ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡಲೇಬೇಕು. ಈಗಾಗಲೇ ಅಹಿಂದ ಪಕ್ಷ ಕಾಂಗ್ರೆಸ್ ಪರವಾಗಿ ನಿಂತಿದೆ ಅಂಥೇಳಿ ಎಲ್ಲ ಚುನಾವಣೆಗಳಲ್ಲೂ ಸಹ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಗಳಲ್ಲಿ ಒಕ್ಕೊರಲಿನಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಪಕ್ಷದ ಮುಖಂಡರು, ನಾಯಕರು, ಕಾರ್ಯಕರ್ತರು ಇವತ್ತು ಮತವನ್ನು ಚಲಾಯಿಸಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರೋದಕ್ಕೆ ಅವರದೇ ಆದ ಒಂದು ಶ್ರಮವನ್ನು ವಹಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರಬೇಕು ಅಂದರೆ ಅಹಿಂದ ಯುವ ನಾಯಕರಂಥ ಪ್ರದೀಪ್ ಈಶ್ವರ್ ಅವರಿಗೆ ಮುಂಬರುವ ದಿನಗಳಲ್ಲಿ ಮಂತ್ರಿಮಂಡಲವನ್ನು ಒದಗಿಸಬೇಕು. ಅವರಿಗೆ ಒದಗಿಸಿಕೊಟ್ಟಿದ್ದೇ ಆದಲ್ಲಿ ರಾಜ್ಯದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿ ಮಾಡೋದರಲ್ಲಿ ಎರಡನೇ ಮಾತಿಲ್ಲ. ಈಗಾಗಲೇ ಅವರ ಒಂದು ಶೈಕ್ಷಣಿಕ ಕ್ರಾಂತಿಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಹಲವಾರು ಮಂತ್ರಿಗಳು ಅವರದೇ ಆದಂಥ ಒಂದು ಉತ್ತಮ ಅಭಿಪ್ರಾಯವನ್ನು ಪ್ರದೀಪ್ ಈಶ್ವರ್ ಅವರ ಮೇಲೆ ಒದಗಿಸಿದ್ದಾರೆ. ಹಾಗಾಗಿ ಶೈಕ್ಷಣಿಕ ಕ್ರಾಂತಿಯನ್ನು ಒಳಗೊಂಡಂತೆ ಈ ಎರಡೂ ಅವಳಿ ಜಿಲ್ಲೆಗಳು ಮತ್ತು ಇಡೀ ರಾಜ್ಯದ ಹಿಂದುಳಿದ ಅಹಿಂದ ವರ್ಗದವರಿಗೆ ಮುಂದಿನ ದಿನಗಳಲ್ಲಿ ಇವರಿಂದ ಒಳ್ಳೆಯದಾಗುತ್ತೆ ಅಂಥೇಳಿ ಇವತ್ತಿನ ದಿವಸ ಅವ್ರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಎಂದು ನಾವು ಒತ್ತಾಯ ಮಾಡ್ತೇವೆ. ಇವತ್ತು ಏನು ಪತ್ರಿಕಾಗೋಷ್ಠಿ ಎಲ್ಲ ಹಿರಿಯ ಮುಖಂಡರನ್ನು ಒಳಗೊಂಡಂತೆ ಮಾಡಿದ್ದೀವಿ. ಮುಂಬರುವ ಏನು ಮಂತ್ರಿಮಂಡಲ ವಿಸ್ತರಣೆ ಆಗುವ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿಗೂ ಸಹ ನಮ್ಮ ಒತ್ತಾಯವನ್ನು ಒಂದು ಪತ್ರದ ಮುಖಾಂತರ ಸಹ ನೇರವಾಗಿ ಭೇಟಿ ಮಾಡಿ ಅವರಿಗೆ ಒಕ್ಕೊರಲಿನ ಒತ್ತಾಯವನ್ನು ಮಾಡಿ ಪ್ರದೀಪ್ ಈಶ್ವರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂಥೇಳಿ ನಾವು ಒತ್ತಾಯವನ್ನು ಮಾಡೇ ಮಾಡ್ತೇವೆ.